ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ SS ಕ್ರಿಯೇಷನ್ಸ್. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ನಾವು ಏನೇನೆಲ್ಲ ಮಾಡಿದ್ವಿ, ಎಲ್ಲೆಲ್ಲಿಗೆಲ್ಲ ಹೋಗಿದ್ವಿ ಅನ್ನೋದು ಈ ವಿಡಿಯೋದಲ್ಲಿ ಫುಲ್ ಡೇ ವ್ಲಾಗ್ ಹಾಕಿದ್ದೀನಿ ನಾನು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಮಾರ್ನಿಂಗ್ ಟಿಫನ್ನಿಗೆ ವೆಜಿಟೇಬಲ್ ಪಲಾವ್ ಮಾಡಿದ್ದೀನಿ. ನನ್ನ ಕಸಿನ್ಸ್ ಎಲ್ಲ ಬಂದಿದ್ರಲ್ಲ, ಸೊ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡಿದ್ದೀನಿ. ಪಲಾವ್ ಗೊತ್ತಿರುತ್ತಲ್ಲ ಆಲ್ಮೋಸ್ಟ್ ಯಾವ ಥರ ಮಾಡೋದು ಅಂತ, ಹಾಗಾಗಿ ಎಕ್ಸ್ಪ್ಲೇನ್ ಏನು ಮಾಡೋಕ್ಕೋಗಿಲ್ಲ, ಜಸ್ಟ್ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಬೇಗ ತಿನ್ನಕ್ಕೆ ಇಡೋದು ಅರ್ಧ ಗಂಟೆ. ನಿನ್ ಫೋಟೋ ತೆಗಿತಿಲ್ಲಕ್ಕ ಎಲ್ಲ ಹಾಯ್ ಏನ್ರಿ. ಮನೇಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಶಿವಮೊಗ್ಗ ಬಂದಿದ್ದೀವಿ. ಶಿವಮೊಗ್ಗ ಬಂದಿರೋ ಕಾರಣ ಏನು ಅಂದರೆ ಗಣೇಶನ ನೋಡಲಿಕ್ಕೋಸ್ಕರ. ನಾವು ವರ್ಷ ಅಷ್ಟೇ ಗಣೇಶ ಹಬ್ಬದ ಟೈಮಲ್ಲಿ ಎಲ್ಲೆಲ್ಲಿ ಗಣೇಶ ಕೂರಿಸಿರ್ತಾರೆ ಅಲ್ಲೆಲ್ಲ ಬಂದ್ಬಿಟ್ಟು ಗಣೇಶನ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಹಾಗೆ ಈ ವರ್ಷವೂ ಕೂಡ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲ ಸೇರ್ಕೊಂಡು ಬಂದಿದ್ವಿ. ಇಲ್ಲಿ ಹಿಂದೂ ಮಹಾಸಭಾ ಗಣಪತಿ ಬಿಡಲಿಕ್ಕೋಸ್ಕರ ನಮ್ಮ ಶಿವಮೊಗ್ಗದಲ್ಲಿ ವರ್ಷವೂ ಒಂದೊಂದು ಕಾನ್ಸೆಪ್ಟಲ್ಲಿ ಸ್ಟ್ಯಾಚ್ಯೂ ಎಲ್ಲ ಮಾಡ್ತಾರೆ. ಹಾಗಾಗಿ ಈ ಸಲ ಕಾಶಿ ವಿಶ್ವನಾಥೇಶ್ವರ ದೇವಸ್ಥಾನದ ಕಾನ್ಸೆಪ್ಟ್ ತೊಗೊಂಡು ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ. ನೋಡಂತೂ ತುಂಬಾ ಖುಷಿಯಾಯಿತು. ಇನ್ನೊಂದೇನು ಅಂದರೆ ವರ್ಷ ಬೇರೆ ಬೇರೆ ಕಾನ್ಸೆಪ್ಟಲ್ಲಿ ಸ್ಟ್ಯಾಚ್ಯೂ ಮಾಡ್ತಾರೆ. ಅದನ್ನು ನೋಡಲಿಕ್ಕೆ ತುಂಬ ಜನ ಬರ್ತಾರೆ ಅಂತಲೇ ಹೇಳ್ಬೋದು. ಅದು ಆದಮೇಲೆ ನಾವು ಫಸ್ಟ್ ವಿಸಿಟ್ ಮಾಡಿದ್ದು ಬಸವಣ್ಣ ದೇವಸ್ಥಾನದ ಗಣೇಶ. ನೋಡ್ತಿದ್ದೀರಲ್ಲ, ಈ ಗಣಪತಿನೂ ಅಷ್ಟೇ ಬಸವಣ್ಣ ದೇವಸ್ಥಾನದಲ್ಲಿ ಕೂರಿಸ್ತಾರೆ. ನೋಡಿ, ಗಣೇಶ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬಾ ಖುಷಿ ಆಯಿತು ನೋಡಿ. ಇವಾಗ ನಾವು ರಾಮಣ್ಣ ಶೆಟ್ಟಿ ಪಾರ್ಕ್ ಗಣೇಶ ನೋಡ್ಲಿಕ್ಕೆ ಬಂದಿದ್ದೀವಿ. ಇದು ದೊಡ್ಡ ಗಣಪತಿ ದೇವಸ್ಥಾನ ಅಂತಲೇ ಫೇಮಸ್ಸು ನಮ್ಮ ಶಿವಮೊಗ್ಗದಲ್ಲಿ. ಈ ದೇವಸ್ಥಾನದಲ್ಲೂ ಅಷ್ಟೇ ವರ್ಷ ತುಂಬ ಚೆನ್ನಾಗಿ ಗಣೇಶ ಕೂರಿಸ್ತಾರೆ. ಇದು ಮೇನಾಗಿ ಹೇಳಬೇಕು ಅಂದರೆ ಮೂಲ ಸ್ಥಾನ ಗಣಪತಿದು ಹಿಂದೆ ಇದೆ ದೇವಸ್ಥಾನ. ಅದ್ರ ಮುಂದೆ ದೊಡ್ಡ ಗಣೇಶನ ಕೂರಿಸ್ತಾರೆ. ವರ್ಷ ಇಲ್ಲಿ ಪೂಜೆ ಅಂತೂ ತುಂಬ ಚೆನ್ನಾಗಾಗುತ್ತೆ. ಈ ಗಣಪತಿನೂ ಅಷ್ಟೇ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿತ್ತು.
ಗಣೇಶನ ದರ್ಶನ ಎಲ್ಲ ಮಾಡ್ಕೊಂಡಿದ್ದು ಆದಮೇಲೆ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ತೊಗೊಂಡು ತಿಂದ್ವಿ. ತಿಂದಾದಮೇಲೆ ಇವಾಗ ನೋಡ್ತಾ ಇದ್ದೀರಲ್ಲ, ಇದೇ ಮೂಲ ಗಣಪತಿ. ಆ ರಾಮಣ್ಣ ಶೆಟ್ಟಿ ಪಾರ್ಕಲ್ಲಿ ಈ ಗಣೇಶನ ಪೂಜೆ ದಿನನಿತ್ಯ ಇರುತ್ತೆ. ಸಂಕಷ್ಟಿ ಟೈಮಲ್ಲೆಲ್ಲ ಪೂಜೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದಾದಮೇಲೆ ನಾವು ಬಂದಿರೋದು ಕೋಟೆ ಮಾರಿಕಾಂಬಾ ದೇವಿ ದೇವಸ್ಥಾನದಲ್ಲಿ. ಇಲ್ಲೂ ಅಷ್ಟೇ ವಿದ್ಯಾ ಗಣಪತಿ ಅಂತ ಕೂರಿಸ್ತಾರೆ. ಕೋಟೆ ಮಾರಿಕಾಂಬಾ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಪಕ್ಕದಲ್ಲಿರುವಂಥ ವಿದ್ಯಾ ಗಣಪತಿನ ಕೂಡ ನೋಡಿದ್ವಿ. ಅಲ್ಲೂ ಆ ಗಣೇಶ ತುಂಬಾ ಸಿಂಪಲ್ ಆಗಿದ್ರು ಚೆನ್ನಾಗಿತ್ತು. ನೋಡ್ಲಿಕ್ಕೆ ಏನೋ ಒಂಥರ ಖುಷಿ ಅನ್ನಿಸ್ತು. ಇವಾಗ ನಾವು ಹಿಂದೂ ಮಹಾಸಭಾ ಗಣಪತಿ ನೋಡ್ಲಿಕ್ಕೆ ಬಂದಿದ್ದೀವಿ. ಈ ಗಣೇಶನೂ ಅಷ್ಟೇ ತುಂಬ ವಿಶೇಷ ಅಂತಲೇ ಹೇಳ್ಬೋದು. ನಮ್ಮ ಶಿವಮೊಗ್ಗದಲ್ಲಿ ಹಿಂದೂ ಮಹಾಗಣಪತಿ ಅಂದ್ರೇ ಎಲ್ರಿಗೂ ಏನೋ ಒಂಥರ ಖುಷಿ. ಯಾಕೆ ಅಂದರೆ ಆ ಗಣೇಶ ನೋಡ್ಲಿಕ್ಕೆ ತುಂಬಾ ಸಿಂಪಲ್ಲಾಗಿರುತ್ತೆ, ತುಂಬ ಚಿಕ್ಕ ಮೂರ್ತಿ ಇರುತ್ತೆ. ಆದರೂ ಅದು ಬಿಡಬೇಕಾದ್ರೆ ತುಂಬ ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡ್ತಾರೆ. ಎಲ್ಲರೂ ಹಿಂದೂ ಮಹಾಸಭಾ ಗಣಪತಿ ಬಿಡ್ತಾರೆ ಅಂದರೆ ಇಡೀ ಊರೇ ಸೇರಿರುತ್ತೆ, ಅಷ್ಟು ಜನ ಬಂದಿರ್ತಾರೆ. ಎಲ್ಲರೂ ಖುಷಿಯಿಂದ ಕಳಿಸ್ಕೊಡ್ತಾರೆ. ಹಾಗಾಗಿ ಹಿಂದೂ ಮಹಾಸಭಾ ಗಣಪತಿ ಅಂದರೆ ಏನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಅಲ್ಲೇ ಪಕ್ಕದಲ್ಲಿರುವಂತಹ ಹೊಳೆ ಸೇತುವೆ ಪಾರ್ಕಿಗೆ ಹೋಗಿದ್ವಿ. ಅದು ಅಷ್ಟೇ ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ. ಇನ್ನೂ ಕೆಲಸ ನಡೀತಾ ಇತ್ತು. ಹಾಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಹಿಂದೂ ಮಹಾಸಭಾ ಗಣೇಶನ ದರ್ಶನ ಆದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಗಣೇಶ ನೋಡಲಿಕ್ಕೆ. ಅಲ್ಲೂ ಕೂಡ ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಗಣೇಶನ ಕೂರಿಸಿದ್ರು. ಅಲ್ಲೂ ಗಣೇಶನ ನೋಡ್ಕೊಂಡಿದ್ದಾದಮೇಲೆ ನಾವು ನೆಕ್ಸ್ಟು ಊಟ ಮಾಡೋಣ ಅಂತ ಹೋಟ್ಲಿಗೆ ಹೋದ್ವಿ. ಆಲ್ರೆಡಿ ಮಧ್ಯಾಹ್ನ 1:30 ಆಗಿತ್ತು. ನಾವೆಲ್ಲ ಗಣೇಶನ ನೋಡ್ಕೊಂಬರೋಷ್ಟರಲ್ಲಿ ಎಲ್ರಿಗೂ ಹೊಟ್ಟೆ ಹಸಿವಾಗಿತ್ತು. ಹಾಗಾಗಿ ನಾವು ನೆಹರು ರೋಡಲ್ಲಿರುವಂತಹ ಹೋಟೆಲ್ ಗುರುವೈಭವಿಗೆ ಊಟ ಮಾಡೋಣ ಅಂತ ಹೋಗಿದ್ವಿ. ಊಟ ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಆದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದೆ ಸೆಂಟ್ರಲ್ ಮಾಲಿಗೆ. ಅಲ್ಲೇ ನೆಹರು ರೋಡಲ್ಲಿರುವಂತಹ ಸಿಟಿ ಸೆಂಟ್ರಲ್ ಮಾಲಿಗೆ ಹೋಗಿದ್ವಿ. ಇವಾಗ ನಾವು ಮಾಲಿಗೆ ಬಂದಿದ್ದೀವಿ. ಮಾಲಲ್ಲಿ ತುಂಬ ಡ್ರೆಸ್ ಎಲ್ಲ ಆಫರ್ ಹಾಕಿದ್ರು. ಹಾಗಾಗಿ ನಮ್ಮ ಪಾಪಗೆ ಒಂದೆರಡು ಡ್ರೆಸ್ ಸೆಲೆಕ್ಟ್ ಮಾಡೋಣ ಅಂತ ಎಲ್ಲ ಡ್ರೆಸ್ಸನ್ನು ಅವಳಿಗೆ ಟ್ರಯಲ್ ಮಾಡಿ ನೋಡ್ತಾ ಇದ್ವಿ. ಅವಳು ಇದು ಬೇಡ ಅದು ಬೇಡ ಅಂತ ಹೇಳ್ತಾ ಇದ್ಲು. ಫೈನಲಿ ಒಂದು ಸೆಲೆಕ್ಟ್ ಮಾಡಿದ್ಲು. ಬಟ್ ಏನೋ ಅವಳಿಗೆ ತುಂಬ ಲೂಸ್ ಆಗ್ತಾಯಿತ್ತು ಅಂತ ಅದು ಬೇಡ ಅಂತ ಬಿಟ್ವಿ ನಾವು. ತುಂಬಾ ಚೆನ್ನಾಗಿತ್ತು ಡ್ರೆಸ್ಸಸ್ ಎಲ್ಲ. ಚಿಕ್ಕ ಮಕ್ಳಿಗಂತೂ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ ಮಾತ್ರ. ಅವಳಿಗೆ ಈ ಡ್ರೆಸ್ ತುಂಬಾ ಇಷ್ಟ ಆಗಿತ್ತು. ಯಾವಾಗ ನೋಡಿದ್ರು ನಂಗೆ ವೇಲ್ ಬೇಕು ಅಂತ ಇರ್ತಾಳೆ. ಹಾಗಾಗಿ ತೊಗೊಳ್ಳೋಣ ಅಂತ ನೋಡಿದ್ವಿ. ಬಟ್ ಅವಳ ಸೈಜಿಗೆ ಸಿಗಲಿಲ್ಲ. ಅದಾದಮೇಲೆ ಅವಳು ನಂಗೆ ಚಾಕ್ಲೇಟ್ಸ್ ಬೇಕು, ಲಾಲಿಪಾಪ್ ಬೇಕು ಅಂತ ಕೇಳ್ತಾ ಇದ್ಲು. ಹಾಗಾಗಿ ಅಲ್ಲೇ ಅವಳಿಗೆ ಏನೇನು ಬೇಕು ಚಾಕ್ಲೇಟ್ಸ್ ಎಲ್ಲ ಕೊಡಿಸಿ ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದೆ ಬೇಕ್ರಿಯಲ್ಲಿ ಹೋಗ್ಬಿಟ್ಟು ಎಲ್ಲರೂ ಪಪ್ಸು ಮತ್ತು ಐಸ್ ಕ್ರೀಮ್ಸ್ ಎಲ್ಲ ತಿಂದಿದ್ದು ಆದಮೇಲೆ ನಾವು ಮನೆಗೆ ಹೊರಟ್ವಿ.
ಇಲ್ಲಿ ನಮ್ಮ ದಕ್ಷು ನಾನು ಯೂಟ್ಯೂಬ್ ಚಾನಲಿಗೆ ವೀಡಿಯೋ ಮಾಡ್ತಾಯಿದ್ದೀನಿ ಕಣೆ ಅಂತ ಹೇಳಿದ್ದಕ್ಕೆ ಹಾಯ್ ಗಾಯ್ಸ್ ಎಲ್ಲರೂ ನಮ್ಮ ಚಿಕ್ಕಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ನಗಾಡ್ಕೊಂಡು ಬರ್ತಾಯಿದ್ಲು. ಹಾಗೆ ನಮ್ಮ ಪಾಪಕ್ಕೆ ಕೂಡ ಸ್ವಲ್ಪ ಐಸ್ ಕ್ರೀಮ್ ತಿನ್ನಿಸಿದ್ವಿ. ಅದು ಆದಮೇಲೆ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಆ ಟೈಮಲ್ಲಿ ನಮ್ಮ ಪಾಪು ಅವಳ ತಂಗಿನ ಫುಲ್ಲು ಮುದ್ದಾಡ್ತಿದ್ಲು. ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಎಲ್ಲರೂ ಹೋದರೆ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ. ತುಂಬಾ ಖುಷಿ ಅನಿಸುತ್ತೆ. ಅವರು ಸಣ್ಣ ಸಣ್ಣ ವಿಷಯಕ್ಕೂ ತುಂಬ ಖುಷಿ ಪಡ್ತಾರೆ. ಅವ್ರ ಜೊತೆಗಿದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ನೆಕ್ಸ್ಟು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದಿದ್ದು ಆದಮೇಲೆ ಇವತ್ತು ನಮ್ಮೂರಲ್ಲಿ ಗಣೇಶನ ಕೂರಿಸಿದ್ವಲ್ಲ, ಆ ದೇವಸ್ಥಾನಕ್ಕೆ ನಮ್ಮ ಮನೆಯಿಂದ ಪ್ರಸಾದ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಮ್ಮಮ್ಮ ಆಲ್ರೆಡಿ ಕಡಲೆಕಾಳೆಲ್ಲ ಬೇಯಿಸಿಟ್ಟಿದ್ರು. ಆಲ್ರೆಡಿ ಅರ್ಧ ರೆಡಿ ಮಾಡಿಬಿಟ್ಟಿದ್ರು. ನಾನು ವೀಡಿಯೋ ಮಾಡ್ಕೊತೀನಿ ಇರಮ್ಮ ಅಂತ ಹೇಳಿ ಇವಾಗ ನಾನು ಬಂದು ಮತ್ತೆ ಅದಕ್ಕೆ ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಪ್ರಸಾದ ರೆಡಿ ಮಾಡಿದ್ವಿ. ಪ್ರಸಾದ ಎಲ್ಲ ರೆಡಿ ಮಾಡಿದ್ದು ಆದಮೇಲೆ ಸಂಜೆ ಎಲ್ಲರನ್ನೂ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನದಲ್ಲೂ ಅಷ್ಟೇ ಪೂಜೆ ತುಂಬಾ ಚೆನ್ನಾಗಾಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ರಿಗೂ ಪ್ರಸಾದ ಹಂಚಿ ಅಲ್ಲಿಂದ ನಾವು ಮತ್ತೆ ಮನೆಗೆ ಬಂದ್ವಿ. ಗಣೇಶ ಹಬ್ಬ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ. ಗಣೇಶ ಅಂದ್ರೇ ಎಲ್ರಿಗೂ ತುಂಬ ಇಷ್ಟ. ಎಲ್ಲರೂ ಖುಷಿ ಖುಷಿಯಿಂದ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ಗಣೇಶ ಹಬ್ಬದ ಟೈಮಲ್ಲಿ DJ, ಡ್ಯಾನ್ಸು, ಹಾಡು, ಹಾಗೆ ಪ್ರಸಾದ ಎಲ್ರಿಗೂ ತುಂಬಾ ಖುಷಿ ಕೊಡುತ್ತೆ. ಹಾಗೆ ನಮ್ಮೂರಲ್ಲಿ ಇವತ್ತೊಂದು ಗಣೇಶ ವಿಸರ್ಜನೆ ಇತ್ತು. ಹಾಗಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು, ಅದು ನೋಡ್ಲಿಕ್ಕೆ ಬಂದಿದ್ವಿ. ಇದೆಲ್ಲ ಆಗಷ್ಟರಲ್ಲಿ ಆಲ್ರೆಡಿ 11:30 ಆಗಿತ್ತು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.